ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಸಂಜೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನನಗೆ ಇಂಟರ್ನಲ್ಸ್ ಎಲ್ಲ ಮುಗಿತು, ನೆಮ್ಮದಿಯಾಗಿದ್ದೀನಿ ಇವಾಗ. ಸೊ ದಿನಕ್ಕೆ ಎರಡೆರಡು ಇರ್ತಾಯಿತ್ತು, ತುಂಬ ಪ್ರೆಷರು. ಒಂದಿನಕ್ಕೆ ಒಂದು ಅಂದರೆ ಹೆಂಗೋ ಓದ್ಬಿಡ್ಬೋದು, ದಿನಕ್ಕೆ ಎರಡು ಅಂದರೆ ಒಂದೇ ಸಬ್ಜೆಕ್ಟ್ ಓದ್ಕೊಂಡು ಹೋಗಿರ್ತೀವಿ ಆ್ಯಕ್ಚುಲಿ. ಆ್ಯಂಡ್ ಕಾಲೇಜ್ಗೆ ಹೋಗ್ಬಿಟ್ಟು ಇನ್ನೊಂದು ಸಬ್ಜೆಕ್ಟ್ ಓದ್ತೀವಿ. ಸೊ ಅಷ್ಟು ಪ್ರೆಷರ್ ಇರುತ್ತೆ. ನಾನು ಮುಟ್ಬೇಡ ನನ್ನ ಫೋನ್ನ, ಹೋಗೋ ಕಡೆ. ನನ್ನ ಫೋನ್ ಮುಟ್ಬೇಡ ನೀನು, ಹೋಗೋ ಕಡೆ. ನಂಗೆ ಮೇಲೆ ಮನೆ ಅಣ್ಣನೇ ಇಷ್ಟ, ನೀನು ಇಷ್ಟ ಅಲ್ಲ ನನಗೆ. ಮೇಲೆ ಮನೆ ಅಣ್ಣನೇ ಇಷ್ಟ ನನಗೆ. ಆಟ ಆಡಕ್ಕೆ ಹೋಗ್ತಾ ಇದ್ದೇನೆ ಗೈಸ್. ಅವರೆಲ್ಲ ಸೈಕಲ್ ತುಳಿತಾರಂತ, ಇವನು ಸೈಕಲ್ ತುಳಿಬೇಕು. ಅದು ಮತ್ತೆ ಬಾಯ್ ಕಡೆ ಈ ಕಡೆ ಬಾ, ಗಾಡಿ ಬರ್ತದೆ, ಬಾಯ್ ಕಡೆ ಸೈಡ್ ಬಾ. ಏನೇನಾ ಡಮ್ ಅಂತ ಬಿದ್ದ? ಎಲ್ಲಿ ಹಬ್ಬ ಆಯ್ತು? ಅಲ್ಲ, ಏನಾಗಿಲ್ಲ, ಉಜ್ತೀನಿ. ಅಳಬಾರ್ದು, ಬಿದ್ದುಬಿಟ್ಟ ಗೈಸ್, ಅಳಬಾರ್ದು ಅಂದ್ಬಿಟ್ಟು ಚಾಕ್ಲೇಟ್ ಕೊಡಿಸಿರೋದು. ಇಲ್ಲಾಂದರೆ ಕೊಡಿಸ್ತಾ ಇರಲಿಲ್ಲ ನನಗೆ. ಅಳಬಾರ್ದು ಅಂದ್ಬಿಟ್ಟು ಕೊಡಿಸಿರೋದು. ಡಿನ್ನರ್ಗೆ ನಾನು ಬೆಂಡೆಕಾಯಿ ಸಾರು, ಏನು ಸಾರಿದ್ದ? ನುಗ್ಗೆಕಾಯಿ ಸಾರು. ನಾನು ಬೇಳೆ ಸಾರು ಅಂದ್ಕೊಬಿಟ್ಟೆ. ನುಗ್ಗೆಕಾಯಿ ಸಾರು. ಆ್ಯಂಡ್ ನಮ್ಮ ಮಮ್ಮಿ ಬೆಂಡೆಕಾಯಿ ಪಲ್ಯ ಮಾಡ್ಕೊಂಡಿದ್ರೆ ನಾನು ತಿನ್ನಲ್ಲ, ನಂಗೆ ಇಷ್ಟ ಇಲ್ಲ ಇದು. ನಾನು ಅನ್ನ ಮತ್ತು ನುಗ್ಗೆಕಾಯಿ ಸಾರು ಉಪ್ಪಿನಕಾಯಿ ತಿಂತೀನಿ. ಯಾಕೋ ಮೊಟ್ಟೆ ತಿನ್ನೋ ಮೂಡಿಲ್ಲ. ನಾನು ಕಾಲೇಜಿಂದನೂ ಬಂದು ತಿಂದಿರಲಿಲ್ಲ, ಹೊಟ್ಟೆ ಹಸಿತದೆ ಫುಲ್. ಅಯ್ಯೋ ಸ್ವಲ್ಪ ಬಿಡ್ತಾ ಇದ್ದೆ ಗೈಸ್. ನಮ್ಮಮ್ಮ ಅಷ್ಟೇ ವಜ್ರ ತಾಂಡವ ಆಡ್ಬಿಟ್ಟಿದ್ರು. ನಾನು ಸಾರು ತುಂಬ ತಿಂತೀನಿ. ನಮ್ಮಮ್ಮ ಯಾವಾಗ ಹೇಳ್ತಿರ್ತಾರೆ, ಯಾವ್ದಾರ ಮನೆಗೆ ಕಳಿಸಿದ್ರೆ ಮುಂದೆ ಮುಗಿಸ್ಬಿಡ್ತೀರ ಅಂತ. ಇವಾಗ ಕಾಲೇಜಿಂದ ಮನೆಗೆ ಬಂದೆ. ಸೊ ಸ್ಯಾಟರ್ಡೇ ಆ್ಯಂಡ್ ಸಂಡೇ ಆ್ಯಂಡ್ ಫ್ರೈಡೇ 3 ದಿನ ರಜೆ ಇದೆ. ನಿಮ್ಮದೇಗೆ ಮನೇಲಿ ಇರ್ಬೋದು. ಆ್ಯಂಡ್ ಎಲ್ಲರೂ ಆಚೆ ಹೋಗಬೇಕು. ಸ್ಯಾಟರ್ಡೇ ಇಲ್ಲ ಸಂಡೇ ಅಂತ ಹೋಗೋಲ್ಲ, ಎಲ್ಲ ಕಡೆ ರಶ್ ಇರುತ್ತೆ. ಸೊ ಅಟ್ಲೀಸ್ಟ್ ಸ್ಯಾಟರ್ಡೇ ಆದರೂ ಹೋಗ್ಬೇಕು. ಅಪ್ಪೋ ಹಾಂ ನೋಡ್ತೀಯಾ? ಕಣ್ ಕಿತ್ತೋಗುತ್ತೆ. ತಾತ ಕಳಿಸಿತ್ತಲ್ಲ ವಿಡಿಯೋ, ಹೆಂಗಿತ್ತು? ನೋಡ್ತೀಯಾ? ಮಮ್ಮಿ ಇವ್ನು ನೋಡ್ತಾನಂತೆ ನೋಡಿ ಫೋನ್ನ. ನಿಂದು ಕಿತ್ತೋಗುತ್ತೆ. ನಾವು ಫೋನ್ ನೋಡ್ತೀವಾ? ನೀನ್ ತಾನೇ ನೋಡೋದು ತಿನ್ಬೇಕಾರೆ. ಕಣ್ ಕಿತ್ತೋಗುತ್ತೆ ಇರೋ ನಿಂತು. ನೋಡಿಲ್ಲ, ಕಣ್ ಕಾಣಿಸಲ್ಲ. ಕಣ್ ಮುಚ್ಚ. ಏನಾದ್ರು ಕಾಣಿಸ್ತೈತಾ? ಮತ್ತೆ ಹಂಗೆ ಆಗುತ್ತೆ ನಿನ್ ಕಣ್ಣು. ಕಣ್ ಕಾಣಿಸಲ್ಲ, ಹೋಗು ನಿಂತ ಆಮೇಲೆ. ಅಯ್ಯೋ ಅಪ್ಪು ಕಣ್ ಕಾಣಿಸಲ್ಲ. ಎಷ್ಟು ತೀಟೆ ಅಂದ್ರೆ ಇವನು. ತೀಟೆ ಹುಡುಗ ಇವನು. ಏನದು ಅಮ್ಮ ಸುಮ್ಮನೆ ಅದೆಲ್ಲ ಮುಟ್ಬಾರ್ದು, ಅಜ್ಜಿ ಬೆಳಿತಾಳೆ. ಬೊಟ್ಟಿಡ್ಬೇಕಾ? ಇದ್ರಿಂದನಾ? ಅದ್ರಿಂದನೇ ಎತ್ಕೊಂಡಿದ್ದು. ತಗೋ ತೋರ್ಸು, ಹಣ್ಣೆ ತೋರ್ಸು. ಇವನು ಯಾರಿಗೂ ಇವನಲ್ಲಿ. ಕಣ್ ತೋರ್ಸ್ ಕರೆಕ್ಟಾಗಿ. ಸರಿ, 1 ನಿಮಿಷ. ಏನ್ ಬೇಡ ಅಮ್ಮ, ನೋಡಮ್ಮ ಇವನು. ಅದ್ರಲ್ಲಿ ಇಕ್ಕಿದಲ್ಲ ನೋಡ್, ಬೊಟ್ಟು ಅದ್ರಲ್ಲಿ ಇಕ್ಬೇಡ, ಇದ್ರಲ್ಲಿ ಇಕ್ಬೇಡ, ಅದ್ರಲ್ಲಿ ಇಕ್ಕು ಅಂತ. ಇಕ್ತೀನಿ ಬಾ. ಹೋಗಲ್ಲ. ಮತ್ ನಾನ್ ಯಾವ್ದ್ರಲ್ಲಿಂದ ಇಕ್ದೆ? ಅದ್ರಲ್ಲಿಂದಾನೇ ಇಕ್ಕಿದ್ ನಾನು. ಹಿಂದಿಯೋ ನೀನು ನೇ ಅಂತೆ. ಬಿಚ್ಬೇಕು ನಾನು ಬಟ್ಟೆನಾ? ಅದ್ ನಂದೇ ಬಟ್ಟೆ. ಮಮ್ಮಿದೆಲ್ಲ ನಂದೇ. ಆಮೇಲೆ ಬಿಚ್ತೀನಿ, ಸ್ನಾನ ಮಾಡ್ಕೊಂಡು ಎಲ್ಲ. ಮತ್ತೆ ಸಾಯಂಕಾಲ ಎಲ್ಲರೂ ಹೋಗ್ತಿರಲ್ಲ, ಅವಾಗ ಬಿಚ್ತೀನಿ. ಅಜ್ಜಿದೆಲ್ಲ ಬಿಡೋ, ಇದು ನಂದೇ.
ಮಾ ಹೇಳಮ್ಮ ಅವನಿಗೆ. ಇದು ಅವ್ರ ಅಜ್ಜಿದಂತೆ, ಅದಕ್ಕೆ ನಾನು ಬಿಚ್ಚಬೇಕಂತೆ ಗೈಸ್. ನಾನು ಬಿಚ್ಚಲ್ಲ. ಆಯ್ತು ಬಿಚ್ತೀನಿ ಬಿಡು, ಬಿಚ್ತೀನಿ ಬಿಡು ಆಯ್ತು. ಬಿಚ್ತೀನಿ ಬಿಡು, ಬಿಚ್ತೀನಿ ಬಿಡು ಆಯ್ತು. ಸೊ ಗೈಸ್, ಕಾಲೇಜ್ಗೆ ನಮ್ಮಮ್ಮ ಟಾಪ್ ಹಾಕ್ಕೊಂಡು ಹೋಗಿದ್ದೆ ನಾನು. ಇದು ನಮ್ಮಮ್ಮ ಟಾಪು. ಸೊ ಇದನ್ನು ನಮ್ಮಮ್ಮ ಟಾಪ್ ಅಂತ ಗೊತ್ತಾಗಿದ ತಕ್ಷಣ ಬಿಚ್ಚು 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 ಅಂತ ಹಠ ಮಾಡ್ತಿದ್ದೆ. ನೀವೇ ನೋಡ್ಬೋದಲ್ಲ ವೀಡಿಯೋದಲ್ಲಿ ಎಷ್ಟು ಹಠ ಮಾಡ್ತಿದ್ದೆ ಅಂತ. ಅವ್ರಿಗೆ ಯಾರ ಬಟ್ಟೆನೂ ಹಾಕೋಬಾರ್ದು. ಜೋರಾಗ ಅನ್ನು ಮಾಡು ಮಾಡು. ಏನು ಕೇಳ್ಕೊಂಡೆ? ಅಡಿಗೆ ಕೊಡು. ಆಚೆ ಹೋಗು, ಹೋಗು ಆಚೆ ಪೂಜೆ ಮಾಡೋಗು. ನನ್ನ ಫೇವ್ರೇಟು ಸಮ್ಮರ್ ಅಂದರೆ ದಿಸ್ ಇಸ್ ಮೈ ಫೇವ್ರೇಟ್. ಸಖತ್ ಚೆನ್ನಾಗಿರುತ್ತೆ. ನಾವು ಯಾರಿಗಿಷ್ಟ ಅಂತೀವಿ. ಇದನ್ನ ಐಸ್ ಆ್ಯಪಲ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಏನಂತಾರೆ? ಐಸ್ ಆ್ಯಪಲ್. ಐಸ್ ಆ್ಯಪಲ್ ಅಂತ ಗೊತ್ತಾಗಿದೆ ನಂಗೆ ತುಂಬ ಲೇಟಾಗಿ ಗೈಸ್, ಓದ್ಬೇಕಾರೆ ಸ್ಕೂಲಲ್ಲಿ. ಬಿಡಿಸೋದೇ ಪಜೀತಿ. ಜಿ ಪ್ರೇಯಿಂಗ್ ಫಾರ್ ಹಿಸ್ ಗ್ರ್ಯಾಂಡ್ ಸನ್. ಜ್ಯೂಸ್ನು ಹೌದು, ಅದು ಜ್ಯೂಸ್. ಇದು ಏನೋ ಚಿಕನ್ದು. ಆ್ಯಂಡ್ ನಮ್ಮಪ್ಪ ರಾತ್ರಿಗೆ ಚಿಕನ್ ರೋಲು ಮತ್ತು ಫ್ರೈಡ್ ಮೋಮೋಸು ಆ್ಯಂಡ್ ಅದು ಇದು ಸ್ನ್ಯಾಕ್ಸು ಅದೇನೋ ತಂದಿದ್ರು. ಸೊ ತುಂಬಾ ಚೆನ್ನಾಗಿತ್ತು ಇದೊಂದು ರೋಲ್. ಖಾರವಾಗಿ ತುಂಬ ಸಖತ್ತಾಗಿತ್ತು. ಅದಂತೂ ಒಂಥರ ನೆಗೆಟ್ಸ್ ಥರ ಏನೋ ಇತ್ತು, ಸಖತ್ತಾಗಿತ್ತು. ಆ್ಯಂಡ್ ಮೋಮೋಸು, ಫ್ರೈಡ್ ಮೋಮೋಸ್ ಅಷ್ಟಾಗಿ ಓಕೆ ಥರ ಇತ್ತು. ನಾರ್ಮಲ್ ಮೋಮೋಸೇ ಚೆನ್ನಾಗಿರುತ್ತೆ, ಸ್ಟೀಮ್ ಮೋಮೋಸು. ಸೂಪರ್ ಆಗಿತ್ತಾ? ಚೆನ್ನಾಗಿತ್ತಾ? ರಿಮೋಟ್ ಕೊಡಪ್ಪ, ರಿಮೋಟ್ ಕೊಡ್ಸಿ ತಾತಾಗೆ. ಅಷ್ಟು ತಿನ್ಬಿಡು. ಅದು ಮಕ್ಕಳು ಸ್ನಾನ ಮಾಡ್ತಾರಂತೆ, ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟು ನೋಡು. ಇಲ್ಲ ಅಪ್ಪು ನೀನು ತೋರಿಸು, ಮಕ್ಕ ತೋರಿಸು. ಚಿನ್ನೆ ಮಕ್ಕ ತೋರಿಸು, ಮಮ್ಮಿ ಮಕ್ಕ ತೋರಿಸು. ಹ್ಯಾಪಿ ಹೋಳಿ ಅಂದ್ಬಿಡು. ಹ್ಯಾಪಿ ಹೋಳಿ ಏನೋ ಹೇಳ. ಆ್ಯಂಡ್ 14th ಮಾರ್ಚ್ ಹೋಲಿ ಆಗಿದ್ದರಿಂದ ಎಲ್ಲರೂ ಹೋಲಿ ಆಡ್ತಾಯಿದ್ರು, ಹಿಂದಿಯವರೆಲ್ಲ ಮನೆ ಹತ್ರ ಇರೋರು. ಅದನ್ನ ನೋಡಿ ಇವನು ಆಡಬೇಕು ಅಂತ ಹಠ ಮಾಡ್ತಿದ್ದೆ. ನಾವೆಲ್ಲ ಯಾರು ಹೋಲಿ ಸೆಲೆಬ್ರೇಟ್ ಮಾಡವಲ್ಲ. ಸೊ ಸುಮ್ಮನೆ ಹಂಗೆ ಕಲರ್ ತಂದು ನಮ್ಮಪ್ಪ ಹಿಂಗೆ ಆಟ ಆಡಿಸಿದ್ರು. ಹಾಲಲ್ಲೇ ಆಟ ಆಡ್ಕೊತಿದ್ರು. ನಾನು ಆ ಕಲರೆಲ್ಲ ಹಾಕ್ಸ್ಕೊಂಡು ನಾನು ರೂಮಲ್ಲಿದ್ದೆ. ಅವನಿದಿಗೆ ಕೋಲಾರಿಂದ ನಮ್ಮ ಮನೆ ಚೂಡ್ಸಂದ್ರಾಗ ಬರೋದು, ಈ ಥರ ಎಲ್ಲ ಆಟ ಆಡ್ಬೋದು, ಈ ಥರ ತೀಟೆ ಮಾಡ್ಬೋದು ಅಂತ ಅಲ್ಲಿದ್ದೆ. ಅವರಮ್ಮ ಏನೂ ತೀಟೆ ಮಾಡೋದು ಕೊಡೋದಿಲ್ಲ. ಸೊ ಪಿಕ್ಸ್ನ ಲಾಸ್ಟಿಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಎಲ್ಲರೂ ತುಂಬ ಜನ ನೋಡ್ತಾರೆ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊತಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.